ಜಾಲಿ ಜಾಲಿ ಎಲ್ಲ ಜಾಲಿ. ತುಪ್ಪ ವಾಸನೆ ಕಡ ಮತ್ತು Mumbai is going to trip. Bye. ನಮಸ್ಕಾರ. Welcome back to my channel Lakshiba Talks. ನೋಡಿ ಹಾಯ್ ಹೇಳಿ ಸ್ವಾಮಿ. ರೈಟ್ ಟು ಪ್ರೈವಸಿ ಇಲ್ಲ ಇಲ್ಲಿ. ನೋಡಿ ಕಾರಲ್ಲಿ 5 ಜನ ಇದ್ದೀವಿ. 5 ಜನದಲ್ಲಿ 4 ಜನ ಅಡ್ವೊಕೇಟ್ಸ್ ಅಂಡ್ ಯು ನೋ ವ್ಯಾನ್ ಹೋಗ್ತಾ ಇದೆ ಇಲ್ಲಿ. ಸಾಯ್ಸಕ್ಕೆ ತೊಡೆ ಮೇಲೆ ಸಾಯಿಸ್ತಲ್ಲ ಇವ ಬೆಳಕಲ್ ನಡೀತೆ ತಕ್ಕ ಸುಮ್ಮನೆ ಸೀರಿಯಸ್ಲಿ. ಹೌದಾ? ಅದು ಹೆಂಗ್ ನಡೀತು ಎಲ್ಲಿ ನಡೀತು. ಇವಾಗ ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದೀವಿ. ಪೆಟ್ರೋಲ್ ಹಾಕ್ಸ್ಕೊಡ ಇಲ್ಲ ಏನಾದ್ರು ತಿನ್ನೋಣ ಏನಿಲ್ಲ, 4 ಮಿಠಾಯಿ ಇಟ್ಕೊಂಡ್ಬರೋಣ. ಅಲ್ಲ ಏನಿಲ್ಲ, ಹಿಂದೆ ಜಾಗ ಎಲ್ಲ. ಏನ್ ಅಂತ ಬಾಗಲೇ ಫೈನಲಿ ನಯಾರ ಪೆಟ್ರೋಲ್ ಬಂಕ್ ಅಲ್ಲಿ ವಾಶ್ರೂಮ್ ಹೋಗಿ ಹುಟ್ಟಿದ್ರೆ ಮಾರಿ ಮುತ್ತಿಸ್ಕೊಂತ ವಿಡಿಯೋ ಮಾಡಬೇಡ. ಚೆನ್ನಾಗ್ ತಿನ್ನಕ್ಕೆ ಅಂತಾನೆ ಬಂದಿದೀವಿ. ನಾವ್ ಎಲ್ಲಿಗ್ ಬಂದಿದೀವೋ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಬೇರೆ ಕೋತಿಗಳು, ಹಾವುಗಳು, ಜರಿಗಳು, ಸದ್ಯ ಕುಲಿಗಳು ಕಾಣಿಸಿಲ್ಲ. ಹಾವು ಪಾಸ್ ಆಯ್ತು ಝೋನ್ ಅಂತ. ವಿಡಿಯೋಗೆ ಆಫ್ ಮಾಡ್ತೀನಿ. ಡಾರ್ಕ್ ಅಲ್ಲಿ ಕಾಣಲ್ಲ ಚಾಕ್ಲೇಟ್. ಸ್ವಲ್ಪ ಕಪ್ಪೆ ಒಂದು ಸಿಂಗಾರಿ ಪಾಪ ಹೆಂಗ್ ಕೂತಾವೆ ಮಂಗುಳ್ ತರ. ವೈರ್ ಮೇಲೆ ಕೂತಾವಲ್ಲ ಪಾಪ. ಎತ್ರ ಕಿಡಿಯ ನರಸಿಂಹ ಸ್ವಾಮಿ ಪಾದಾರ್ ಗೋವಿಂದ ಗೋವಿಂದ ಗೋವಿಂದ. ರೆಡಿ ಆಯ್ತು, ಇವಾಗ ಹೊರಡಕ್ಕೆ ತಯಾರಾಗ್ತಾ ಇದೀನಿ. ಹಾಯ್ ಗೋಲು, ಸೇ ಹಾಯ್. ಹಾಯ್ ಮಾಡು. ಅವಳು ಕಕ್ಕ ಮಾಡಿದೀನಿ ಅಂತ ತೋರಿಸ್ತಾವಳೆ. ತೊಳಿ ಬಾ ಅಂತ ಏನ್ ಕರಿತಾ ಇಲ್ಲ, ಅವ್ರ ಅಮ್ಮ ತೊಳಿ ಬಾ ಅಂತವಳೆ. ಬೋಯ್ ಗೋಲು ಬೋಯ್ ಬೋಯ್. ಇವಾಗ ಗೋಲುನ್ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಗೋಲು ಫೀಲ್ ಅಲ್ಲಿ ನೋಡ್ತಾ ಇದ್ದಾಳೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಗೊಬ್ಬೊಬ್ಬಾಗಿ. ಈಗ ಮ್ಯಾಚ್ಗೆ ಓಡೋಗ್ತಾ ಇದ್ದಾಳೆ. ಬಾಯ್ ಗೋಲು, ಬಾ 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 ಬಾ. ಬಾಯ್ ಬಾಯ್ ಚಚ್ಚಾ. ತುಪ್ಪ ವಾಸನೆ ಕಡ ಮತ್ತು ಇಲ್ಲ ಗಮ್ಮಂತಿದ್ಯಾ ಹೋಗು. ತುಪ್ಪ ಕಣೆ ಮಾಡಿದ್ ನೋಡ್ದ ಅಂತ ಅಂತವಳೆ. ಬಾಯ್ ತಟ್ಟ ಬಾಯ್ ಮಾಡು, ಬಾಯ್ ಮಾಡು. ಮುಂಬೈ ಇಸ್ ಗೋಯಿಂಗ್ ಟು ಟ್ರಿಪ್. ಬಾಯ್. ಪೆಂಗ್ವಿನ್ ಹೋದಂಗ್ ಹೋಗ್ತಾ ಇದ್ದಾಳೆ. ಹೆಂಗ್ ಪೆಂಗ್ವಿನ್ ಬರೋದು ಗೊಲ್ಲ? ಪೆಂಗ್ವಿನ್ ಹೆಂಗ್ ಬರೋದು? ಹಂಗ್ ಬರುತ್ತಾ ಪೆಂಗ್ವಿನ್? ಅಷ್ಟೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೀನಿ. ಅಂಡ್ ವಿಸ್ಮಿತ್ ಒಂದು ಇವತ್ತು ಔಟ್ಫಿಟ್ ಹಾಕೊಂಡಿದೀನಿ. ವಿಸ್ಮಿತನ್ ಔಟ್ಫಿಟ್ ಜೊತೆ ಹೊಡ್ತಾ ಇದೀನಿ. ಬಾಯ್ ಬಾಯ್. ಅವಳು ನೋಡ್ತಾ ಇದ್ದಾಳೆ ಪಾಪ ಫೀಲ್ ಅಲ್ಲಿ. ಬಾಯ್ ಸೇ ಬಾಯ್ ಗೋಲು. ಬಾಯ್ ಗೋಲು, ಬಾಯ್ ಗೊಲ್ಲಿ ಟಾಟಾ. ಬಾಯ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಕೋಪ ಬಂದಿದೆ ಅನ್ಸುತ್ತೆ ನಮ್ ಗೋಲುಗೆ ಬಿಟ್ಟೋಗ್ತಾ ಇದೀನಿ ಅಂತ. ಅಂಡ್ ನನಗೂ ಬೇಜಾರಾಗ್ತಾ ಇದ್ದಾಳೆ ಬಿಟ್ಟೋಗ್ತಾ ಇರೋದಕ್ಕೆ. ಫಸ್ಟಿಗೆ ಹೋಗ್ತಾ ಇದ್ದೀನಿ, ಆಟೋ ಹಿಡ್ಕೊಂಡು ಹೋಗ್ಬೇಕು ಬೇಗ. ತುಷಿ ಕೂಡ ಇವತ್ತೇನೋ ಮಾಸ್ಕ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ, ಇಸ್ಕೊಬೇಕಂತ ಹೋದ. ಸೊ ಯಾರಿಗೂ ಕಾಯೋದ್ ಬೇಡ ಅಂತ ನಾನು ಪಡ 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 ಅಂತ ಹೊರಟಿದ್ದೀನಿ. ಹೊರಟ್ರು ಅಂದ್ರು ಕಾಲ್ ಟ್ರೈ ಮಾಡ್ತಾನೆ ಇದೀನಿ ತುಷಿದ್. ಈಗ್ಲಾಗ್ಲೋ ಫೋನ್ ಪಿಕ್ ಮಾಡಿ ಬಂದು ಡ್ರಾಪ್ ಮಾಡ್ತಾರೆ ಅಂತ. ಈಗ ಆಟೋ ಹತ್ತಿ ಟುವರ್ಡ್ಸ್ ಬಸ್ ಸ್ಟ್ಯಾಂಡ್. ಲಗೇಜ್ ಸ್ಮಿತ್ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ.
ಇವಾಗಿಂದ ಇನ್ನ ಕಂಟಿನ್ಯೂಸ್ 3 days ಇವನಿಗೆ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವ್ನಿಗೆ ವಿಡಿಯೋಸ್ ಇಷ್ಟ ಆಗಲ್ಲ, ನಾನು ವಿಡಿಯೋ ಮಾಡೋದ್ ಬಿಡಲ್ಲ. ರೈಟ್ ಅಶ್ಮಿತ್? ಹಲೋ, ಶುರು ಆಯ್ತಪ್ಪ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿಬಾ ಟಾಕ್ಸ್. ನೋಡಿ, ಹಾಯ್ ಹೇಳಿ ಸ್ವಾಮಿ ಸರ್. ಅಶ್ಮಿತ್ ಹೇಳ್ದಂಗೆ ಮಾಡ್ತಾ ಇದ್ಯಾ ನೀನು. ಒಂದು ವರ್ಷ ನೋಡಿ, ನಮ್ ಸರ್ದು ಮ್ಯಾಮ್ದು ಮನೆ. ಇವರೇ ಅಡ್ವೊಕೇಟ್ ಸ್ವಾಮಿ ಸರ್ ಅಂತ. ಇವ್ರ ಜೊತೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಎಸ್, ನನ್ ಲಿಂಕೆ ಕೊಡಲ್ಲ ನಿಂಗೆ. ಈಗ ರಶ್ಮಿ ಮ್ಯಾಮ್ ಮನೆಗೆ ಬಂದಿದ್ದಾಯ್ತು. ದೆನ್ ಮ್ಯಾಮ್ ಮನೇಲಿ ಸ್ವಲ್ಪ ಇನ್ನು ಪ್ಯಾಕಿಂಗ್ ಅದು ಇದು ಎಲ್ಲ ನಡೀತಾ ಇದೆ. ಎಲ್ಲ ಮುಗಿಸಿ ವಿನುತನ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಹೊರಡೋದು. ಯಾವ ದೇವಸ್ಥಾನ ಏನು? ದೇವಸ್ಥಾನ ಯಾವ್ದು ಅಶ್ಮಿತ್? ಒಂದ್ಸಲಿ ನೀಟಾಗಿ ಪ್ರೊನೌನ್ಸ್ ಮಾಡು. ನನ್ಗೂ ಅಶ್ಮಿತ್ ಇಬ್ರಿಗೂ ದೇವಸ್ಥಾನದ ಹೆಸರು ಗೊತ್ತಿಲ್ಲ. ಕರ್ದ್ರು ಹೊರಟಿದೀವಿ ಅಷ್ಟೇ. ಮೆತ್ಕೊಂಡೆ ಇಲ್ಲ ಅಣ್ಣ. ನೋಡಿ ಹೊಸಬ್ರು. ಹಾಯ್. ಗುಡ್. ಅಶ್ಮಿತ್ ಕಾಣಿಸ್ಬಿಟ್ಟೆ. ಅಶ್ಮಿತ್, ನಾನೇನ್ ನಿನ್ ಫೋಕಸ್ ಮಾಡ್ಲಿಲ್ಲ. ಬಂದ್ಬಿಟ್ಟಿದ್ಯಾ? ಏನ್ ಮಾಡ್ಲಿ? ನಮ್ಮ ಮ್ಯಾಮ್ ಇಲ್ಲಿ ರುಚಿ ರುಚಿಯಾಗಿ ಬೆಂಡೆಕಾಯಿ ಸಾರು ಅನ್ನ ಮಾಡಿದ್ದಾರೆ. ಅಂಡ್ ವಿನುತನ್ನೋಳ ಅಮ್ಮ ವೈಟ್ ರೈಸ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ವೈಟ್ ರೈಸ್ ತುಂಬಾ ಚೆನ್ನಾಗಿದೆಯಂತೆ. ವಿನುತಣ್ಣವ್ರ ಅಮ್ಮ ಸುಧಮ್ಮ ಸಕ್ಕತ್ತಾಗಿ ಉಪ್ಪಿನಕಾಯಿ ಮಾಡಿದ್ದಾರೆ. ಆ ಉಪ್ಪಿನಕಾಯಿ ಬಾಕ್ಸ್ ಹಾಕಿಸ್ಕೊಂತಿದ್ದೀನಿ. ಯಾರಿಗಾರ ಈವ್ನಿಂಗ್ ಸ್ನಾಕ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಂಬರ್ ಕೊಟ್ಟಿರಲ್ಲ. ಈಗ ಪೂಜೆ ಮಾಡಲು ಸಿದ್ಧರಾಗಿದ್ದಾರೆ ಸ್ವಾಮಿ ಸರ್ ಅವರು. ಇದಕ್ಕೆಲ್ಲ The real men. Right. The real men. Where is that? ಹೇಳ್ಬೇಕು ಸರ್, ಅಲ್ಲೇ ಯಾರಿಗಾರ ಹೇಳ್ತಾರೆ. ಟ್ರಿಪ್ಪಿಗೆ ಹೊರಡ ಸಿದ್ಧತೆಯಲ್ಲಿ ಯಾವ್ದು ವಿಘ್ನ ಬರ್ದಲೇ ಇರ್ಲಿ. ಹೋಗ ಆಂಧ್ರ ಪ್ರದೇಶಿಗೆ ಆರಾಮಾಗೆ ಸೌಖ್ಯವಾಗಿ ಹೋಗಿ ಬರ್ಲಿ ಅಂತ ರಶ್ಮಿ ಮ್ಯಾಮ್ ಅವರು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಸೈಡ್ಗೆ ಹಾಕಿ ಹೊಡಿಬೇಕು. ಒಂದು ಹಾಫ್ ಅನ್ ಅವರ್ ಅಲ್ಲೋಡಿ. ಸರಿ ಸರ್, ಆಯ್ತು. ಏನಾಗಿಲ್ಲ ಹೇಳ್ರಿ. ಅವನ್ನ ನಿಂಬೆ ನಿದೆ ಮಾಡ್ತೀನ ಮ್ಯಾಮ್. ಸ್ಟಾರ್ಟಾ? ಹಾ, ಎಲ್ಲ ಕೆಲ್ಸ ಮುಗೀತು. ಇನ್ನ ಗಾಡಿ ಹತ್ಕೊಂಡು ಹೋಗೋದಷ್ಟೇ. ವಾಚ್, ನೀನ್ ಹೇಳೋದೇನು ಕೆಲ್ಸಲ್ಲ. ಜಾಲಿ ಜಾಲಿ, ಎಲ್ಲ ಜಾಲಿ. ಫುಲ್ ಜಾಲಿ ಮಾಡ್ಕೊಂಡ್ ಬರ್ತಿದೀವಿ. ಇವಾಗ 3 ದಿನ ಫುಲ್ ಮಜಾ ಹೊಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಬಲ್ಗಾಲ್ ಇಟ್ಟಿ ಒಳಗ್ ಬರ್ತಾ ಇದೀನಿ. ಸೀನಿಯರ್ ಫನ್ ಮಾಡಿ. ಓಕೆ, ನಾವ್ ಇವಾಗ 5 ಜನ ಹೊರಟಿದೀವಿ ಒಂದು ಒಳ್ಳೆ ಟ್ರಿಪ್ಪಿಗೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇವಾಗ ರಿವೀಲ್ ಮಾಡೋ ಟೈಮ್. ಎಸ್ ಬೇಬಿ, ಎಲ್ಲಿಗೆ ಹೋಗ್ತಾ ಇದೀವಿ ನಾವ್ ಇವಾಗ? ಅಹೋಬಿಲಂ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಹೋಬಿಲಂ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವೆಲ್ಲ ಹೊರಟಿದೀವಿ. ಇವ್ರು ಯಾರಿಗೂ ನನ್ ಮೇಲೆ ಗಮನನೇ ಇಲ್ಲ. ಔಟ್ ಪಾಡಿಗೆ ಅವ್ರು ಮಾತಾಡ್ತಾ ಇದಾರೆ. 1 ನಿಮಿಷ ದೇವ್ರ ಹಾಡ್ ಹಾಕ್ಬಿಡ್ತು. ಹಾಯ್ ಹೇಳಿ ಸರ್. ಹಾಯ್. ಇವರೇ ನಮ್ ಸರ್, ನಮ್ ಮ್ಯಾಮ್ ಗಂಡ. ಸ್ವಾಮಿ ಪ್ಲೇಂಟಿವ್ ಸ್ವಾಮಿ ಪ್ರೇಸ್ ಟೈಮ್. ಹಾಯ್ ಅಶ್ಮಿತ್. ಇವನ ನಮ್ಮ ಮ್ಯಾಮ್ ಮಗ. ಬರ್ತಾ ಇಲ್ವಾ? ನಮ್ಮ ಮ್ಯಾಮ್ ಫೇವ್ರೆಟ್ ಸ್ಟೂಡೆಂಟ್. ಕೂಲ್ ಆಗ್ತಾ ಇದೆ. ನಾನ್ ಮ್ಯಾಮ್ ಅವ್ರ ಫೇವ್ರೆಟ್ ತಂಗಿ ತರ. ಸ್ಟೂಡೆಂಟ್ ಏನಂದ್ರೆ ಜಾಸ್ತಿ ಇಡ್ರಿ ನೋಡೋಣ. ಮ್ಯಾಮ್ ಸಕ್ಕದಾಗ ಆರೆಂಜ್ ಕಲರ್ ಎಲ್ಲರಿಗೂ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೀಡಿಯಾ ಆನ್ ಮಾಡು. ಆನ್ ಆಗೈತೆ. ವಾಲ್ಯೂಮ್ ಕೊಡ್ಬೇಕು.
ಅಲ್ಲ ನರಸಿಂಹಸ್ವಾಮಿ ಪಾದಾರ್ ಗೋವಿಂದ ಗೋವಿಂದ. ಅಂಡ್ ವಾಟ್ ದ ಸ್ಪೆಷಲ್ ಥಿಂಗ್ ಅಂತ ಅಂದ್ರೆ ನಮ್ ಕಾರಲ್ಲಿ 5 ಜನ ಇದೀವಿ. 5 ಜನದಲ್ಲಿ 4 ಜನ ಅಡ್ವೊಕೇಟ್ಸ್ ಅಂಡ್ ಇವ್ರೊಬ್ರೆ ಇಲ್ಲೂ ಚಿಕ್ಕ ಚೈಲ್ಡ್, ಅ ಲಿಟಲ್ ಬೇಬಿ. Hello. ಸ್ಕೂಲ್ ವ್ಯಾನ್ ಹೋಗ್ತಾ ಇದೆ ಇಲ್ಲಿಗೆ. ಕಾಲೇಜು ಇವಾಗ ಟೈಮು 2 ಗಂಟೆಗೆ ಬಿಟ್ಟಿದೀವಿ. ನಾವು ನಮ್ ಡೆಸ್ಟಿನೇಷನ್ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನಾನು ಆಮೇಲೆ ಅಪ್ಡೇಟ್ ಮಾಡ್ತೀನಿ. 9:06 ಅಶ್ಮಿತ್ ಗೆಸ್ ಮಾಡ್ತಾ ಇದ್ದೆ. ಲೆಟ್ಸ್ ಸಿ. ಐ ಡೋಂಟ್ ಥಿಂಕ್ ಸೊ 9:06 ಗೆ ರೀಚ್ ಆಗ್ತೀವಿ ಅಂತ. 10:30 ಆಗ್ಬೋದು. 10:30 ಹೇಳಿದ್ರು. ಹೆಂಗೆ ಯಾರನ್ನ ಸಾಯ್ಸಕ್ಕೆ ತೊಡೆ ಮೇಲೆ ಸಾಯಿಸ್ತಲ್ಲ ಹಿರಣ್ಯಕಶಿಪು. ಅಲ್ಲ ಯಾರನ್ನ ಅಲ್ಲ ಅಂತಾನೆ ಹೇಳಿ. ಎಲ್ಲ ಯಾರನ್ನ ಒಟ್ಟು ಸಾಯಿಸ್ತ ಇವನ್ನ ಸಿಎಂ ಸಿದ್ದರಾಮಯ್ಯನವರು ಕಾಟ್ ನಡೆಯುತ್ತೆ. ಇವ ಬೆಳಕಲ್ ನಡೆಯುತ್ತೆ ತಕ್ಕ ಸುಮ್ನೆ. ಸೀರಿಯಸ್ಲಿ ಕಾರಲ್ಲಿ ಓಡಿಸಿದೀವಪ್ಪ. ಹೌದಾ? ನಡೆಯುತ್ತೆ ವಿನಿ. ಎಲ್ಲ ಅದ್ ಹೆಂಗ್ ನಡೆಯುತ್ತೆ ನೋಡು. ಪ್ರಾಮಿಸ್ ನಡೆಯುತ್ತೆ. ನೀವು ಬೇರೆ ಟೋಲಲ್ಲೂ ತೋರಿಸಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಹೆಸರು ಕಾಲ ಎಲ್ಲ ನಡೆಯುತ್ತೆ. ತೆವಳಬೇಕಷ್ಟೇ ಗಾಳಿ ಫಾಸ್ಟ್ ಆಗಿ ಇಟ್ಕೊಂಡಿರಪ್ಪ. ಎರಡು ಇಟ್ಕೋ ಚಿನ್ನ. ಯಾವ್ದಾರ ಕಟ್ ಮಾಡಿ ಯಾವನ ಕುಂತ ಇರಲ್ಲ ಕಟ್ಲ. ಆದಷ್ಟು ಕಡೆ ಆನ್ ಆಗಿರ್ತದೆ. ಏನು ಬೋರೆ ಆಗ್ತಾ ಇಲ್ಲ ನಮ್ ಟ್ರಿಪ್. ಅಷ್ಟು ಚಿಲ್ ಆಗಿ ಹೋಗ್ತಾ ಇದೆ ಬಿಕಾಸ್ ಆಫ್ ಯಾರಿಂದ? ಲಕ್ಷಿತನಿಂದ. ಮ್ಯಾಮ್ ನಾನು ಇಲ್ಲಿ ಅಶ್ಮಿತ್ ಮತ್ತೆ ವಿನುತಣ್ಣ ಅಂತ ಹೇಳಕ್ ಹೋಗಿದ್ದು. ಅಶ್ಮಿತ್ ಮತ್ತೆ ವಿನುತಣ್ಣ ಇರೋದ್ರಿಂದ ಲಕ ಲಕ್ಷಿತಂದ ಏನಾಗ್ತಾ ಇರಲಿ. ಇವಾಗ ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲ ಓಕೆ ಡೀಸೆಲ್ ಹಾಕ್ಸಕ್ ನಿಲ್ಸಿದೀವಿ. ಡೀಸೆಲ್ ಕಾರಿಗೆ ಪೆಟ್ರೋಲ್ ಹಾಕ್ಸವ್ರೆ ಅಂದ್ರೆ ಓಕೆ ಡೀಸೆಲ್ ಹಾಕ್ಸಕ್ ನಿಲ್ಸಿದೀವಿ. ನಮ್ ಕರ್ನಾಟಕದಿಂದ ಏನಾನ ಆಂಧ್ರದಲ್ಲಿ ದುಡ್ಡು ಜಾಸ್ತಿ ಅಲ್ವಾ ಡೀಸೆಲ್ಗೆ, ಸ್ವಲ್ಪ ದುಡ್ಡು ಜಾಸ್ತಿ. ಅದಕ್ಕೆ ಇಲ್ಲ ಸ್ವಲ್ಪ ಜಾಸ್ತಿ ತುಂಬಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದಾನೆ. ಏನೇನ್ ಬೇಕು ಅಲ್ಲಿ ಕಾರ್ ಕುಡಿಯೋದ್ರಿಂದ ಹಿಡಿದು ಮನುಷ್ಯ ಕುಡಿಯೋದು ಎಲ್ಲಾ ಕಾಸ್ಟ್ಲಿ. ಆಂಧ್ರ ಎಣ್ಣೆ ಕಾಸ್ಟ್ಲಿ ಅಂತ ಇಲ್ಲಿ ಹೋಲಿಸ್ಕೊಂಡ್ರಿ ಕೂಲ್ ಹಾಕ್ತಿಲ್ಲ ಅಲ್ವಾ? ಆಗ್ತಾ ನಿಂಗೇನ್ ಲಾಭ ಐತೆ? ಸ್ಕಿನ್ ವರ್ಕ್ ಆಗ್ತಾ ಇದ್ದಿಲ್ಲ. ಸೈಡ್ ಅಲ್ಲಿ ನೋಡ್ರಿ ರೆಕಾರ್ಡ್ ಆಯ್ತು. ನಾನು ಲೈಟ್ ಆಗಿ ರೂಟ್ ನ ಮಿಸ್ ಮಾಡಿದೀವಿ. ಇಲ್ಲಿ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಎಲ್ಲರ ಹತ್ರ ಗೂಗಲ್ ಮ್ಯಾಪ್ ಇದೆ, ಎಲ್ಲ ಮ್ಯಾಪ್ ಇದ್ರು ಮಿಸ್ ಮಾಡಿದೀವಿ. ಅಹೋ ಬಲಮ್ಮ ನಂದ್ಯಾಳ ನಂದ್ಯಾಲ. ಹಾ ಏನಾದ್ರು ತಿನ್ನೋಣ ಅಂತ ಹೆಂಗಿನ ಏನಾದ್ರು ಹೇಳ್ಬೇಕಾ? ಏನೂ ಇಲ್ಲ, 4 ಮಿಠಾಯಿ ಇಟ್ಕೊಂಡ್ಬರೋದು. ರಶ್ಮಿ ಮ್ಯಾಮ್ ಕ್ರೇವಿಂಗ್ಸ್ ಆಗಿರೋದ್ರಿಂದ ಈ ಪೆಟ್ಕೆ ಅಂಗಡಿಗೆ ಬಂದಿದೀವಿ. ಇಲ್ಲಿ ಏನಾದ್ರು ತಗೊಂಡ್ ಹೋಗೋಣ ಅಂತ. ರೈಟ್? 10 ಬೇಡ 20 ಏನು ನಾನು ಈಗ ನಡು ರೋಡಲ್ಲಿ ರೋಡ್ ಚೆನ್ನಾಗಿದೆ ಅಂತ ವಿನುತಣ್ಣ ವಿಜುವಲ್ ಹೊಡ್ಯಕ್ ಹೋಗ್ತಾ ಇದಾರೆ. ವಿನುತಣ್ಣ ಜೊತೆ ಇವ್ರು ಎಲ್ಲ ಹೊಟ್ರು. ಅಶ್ವಿನ್ ನಿಧಾನಕ್ಕೆ ಹೋಗ್ತಾನೆ. ಈಗ ನಾನು ಹೆಂಗ್ ಅಶ್ಮಿತ್ ಇಲ್ಲ ಮಾಡ್ತಿಲ್ಲ. ಇಲ್ಲ ಹೋಗ್ತೀನಿ ಕಣ. ಹೋಗು ಅಶ್ವಿನ್. ಅವತ್ತಿನ ಕೂಡ್ಸಾಯ್ತ ಮುಂದೆ ಕಡೆ. ವಾವಲ್ಲ ಏನಿಲ್ಲ ಅಷ್ಟೇ. ಎಷ್ಟ್ ಕ್ಯೂಟ್ ಆಗಿ ಕುಂದಿಸ್ಕೊಂಡು ಹೋಗ್ತಾ ಇದಾರೆ. ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಿಲ್ಲ ಹಿಂದೆ ಜಾಗ ಎಲ್ಲ ಸೊಪ್ಪಿ ಕಂಡಿದೀನಿ. ಇನ್ನೇನು ಮಾಡಕ್ಕಾಗಲ್ಲ, ಮುಂದೆ ಕುಕ್ಕರ್ಸ್ಕೊಂಡಂಗ ಐತದು. ಈಗ 4:15 ಆಂಧ್ರ ರೀಚ್ ಆದ್ವಿ. ಆಂಧ್ರ ಬಾರ್ಡರ್ ನ ಬಂದಿದೀವಿ.
ಇಲ್ಲಿ ಪುಂಗನೂರು ಅದು ಇದು ಅಂತ ಏನೇನೋ ಪುಂಗನೂರು ಮುಂದೆ ಆವುನವರು ಇಲ್ಲಿ ತುಂಬಾ ಏನೇನೋ ಹಳ್ಳಿಗಳಿದೆ. ಒಂದ್ಸಲಿ ಅಣ್ಣ ಅವಲೇ ಅದಣ್ಣ ತಟ್ಟೆಹಳ್ಳಿನ ತಟ್ಟೆಕೆರೆ ಈ ತರದ್ದೆಲ್ಲ ಬರ್ತಾ ಇದಾವೆ ಒಂಚೂರು ಹಳ್ಳಿಗಳು. ತಟ್ಟೆಕೆರೆ ಇಟ್ಟಸಂದ್ರ ಆಂಧ್ರದಲ್ಲಿ ಬೋಂಡಾದ್ ಕೊಡಿಸ್ತೀನಿ ಅಂತ ಹೇಳಿದಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾ ಇದೀನಿ. ಅಕಸ್ಮಾತ್ ಕೊಡಿಸ್ಲಿಲ್ಲ ತೋರಿಸಿ ಬೋಂಡನ ಬ್ಯಾನ್ ಮಾಡವ್ರೆ. ಬೋಂಡ ಕೊಡಿಸ್ತೀರಾ? ಒಪ್ಕೊಳ್ಳಿ. ಹಲೋ ಎಕ್ಸ್ಕ್ಯೂಸ್ ಮೀ, ಒಪ್ಕೊಳ್ಳಿ. ಹಂಗೆ ದಬ್ರಿ ದಬಾ ನನಗ್ ಬೋಂಡ ಕೊಡಿಸ್ತೀನಿ ಅಂದಿದ್ದಾರೆ. ಕೊಡಿಸ್ತಾರೆ. ಕೊಡ್ಸಲ್ಲ ಅಂದ್ರೆ ಕೊಡಿಸ್ತಾರೆ. ಚಾಯ್ ಅಂತೆ ಎಲ್ಲಣ್ಣ ಬಾಯ ಎಲ್ಲ ತಿನ್ನಕ್ ಬಂದಿದೀವಿ. ಅಲ್ಲಿ ಬೋಂಡ ರೆಡಿ ಆಗ್ತಾ ಇದೆ. ಅಶ್ವಿನ್ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. ಕುರ್ಕುರೆ ತಿನ್ಕೊಂಡು ಫುಲ್ ಹೆಂಗಿದೆ? ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಏನಂತ ಬಾಗಲೇ ಸಾಫ್ಟ್ ಐತೆ. ಚೆನ್ನಾಗಾಯ್ತಾ? ಕೇಳ್ ತಗೊಂಡ್ರಾ? ಇನ್ನು ಆಮೇಲೆ ಅದು ಎಂದಿ ವಡ? ಅಳಸಂದೆಯಲ್ಲಿ ವಡೆ. ಅಳ್ಸುಂಡೆ ಅಲ್ಲೇ ಕೊಡ್ತಾರೆ. ಸ್ಮೆಲ್ ಆಯ್ತಲ್ಲ ಮಮ್ಮಿ, ಸೇಮ್ ಕಬಾಬು. ನೀ ಎಲ್ಲ ನಮ್ ಪೆಟ್ರೋಲ್ ಬಂಕ್ ಹತ್ರ. ಪೆಟ್ರೋಲ್ ಬಂಕ್ ಹತ್ರ ನಿಂತಿದೀವಿ. ರೆಸ್ಟ್ ರೂಮ್ ಹೋಗಕ್ಕೆ ಫೈನಲಿ ನಯಾರ ಪೆಟ್ರೋಲ್ ಬಂಕ್ ಅಲ್ಲಿ ವಾಶ್ರೂಮ್ ಹೋಗಿ ಪ್ಲೀಸ್ ಇಲ್ಲ. ಹಾಯ್ ಅಶ್ವಿನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕನ್ನಡ ಹಾಡು ಹಂಗ ನಾವೇ ಕತ್ತೆ ಹಾಕ್ತಿವಿ ಇವಾಗ. ಎಕ್ಸಾಕ್ಟ್ಲಿ ಹಾಡು. ಮ್ಯಾಮ್ ಹಾಡು ಚೆನ್ನಾಗಿ ಹೇಳಿದ್ರು. ನನಗೊಂದು ಹಾಡು ಹೇಳಿದ್ರು, ನನ್ಗೆ ಅಂತಾನೆ ಹೇಳಿದ್ರು ಒಂದ್ಸಲಿ ಕಾಲೇಜ್ ಬಿಡ್ಬೇಕಾದ್ರೆ. ನಾನು ಹೇಳ್ತೀನಿ ತಡಿ. ನಿಂಗಾಗಿ ಹೇಳಬೇಕತ್ತೆ ಒಂದರು. ನಿಂಗಾಗಿ ಇಲ್ಲ ನಿಂಗಾಗಿನೇ. ನಿಂಗಾಗಿ ಓ ಹೇಳಿ. ಯಾವ ನಿಂಗಿಗೆ ನನ್ಗೆ ಲಿರಿಕ್ಸ್ ಗೊತ್ತಿಲ್ವಲ್ಲ? ಗೊತ್ತು. ನೀವು ಲಿರಿಕ್ಸ್ ಓಪನ್ ಮಾಡಿ ನನ್ಗೋಸ್ಕರ ಹಾಡು ಹೇಳಿದ್ರಿ. ಏನಾರ ಹುಟ್ಟಿದ್ರೆ ಇಲ್ಲಿ ಏನು ಕಾಣೋದಿಲ್ಲ ನನ್ ಕಡಪ 49. We should have food. ಕಡಪ. ಅಶ್ಮಿತ್ ಹೆಂಗ ಅನಿಸ್ತಾ ಇದೆ ನಿಂಗ್ ರೋಡ್ ನೋಡಿ? ಆ ಕಡೆ ಈ ಕಡೆ ಫಾರೆಸ್ಟ್ ಏರಿಯಾ ನಾವು ಫಾರೆಸ್ಟ್ ಏರಿಯಾದಲ್ಲಿ ಇದೀವಿ. ಫಾರೆಸ್ಟ್ ಏರಿಯಾ ಹೆಂಗಿದೆ ಅಂತ ಅಂದ್ರೆ, ಫಾರೆಸ್ಟ್ ಏರಿಯಾ ನಮ್ಮೂರಲ್ಲಿ ಒಳ್ಳೆ ಬೀಳಿದ್ದಂಗ ಐತೆ. ಕಾಳೆ ಬಿಟ್ರ ಜಮೀನ್ ಬೀಳು. ಫುಲ್ಲು ಕ್ರಿಕೆಟ್ ಎಲ್ಲ ಆಡಕ್ಕೆ ಫೀಲ್ಡ್ ಮಾಡಿರ್ತಾರಲ್ಲ. 49 ಕಿಲೋಮೀಟರ್ಸ್ ಕಡಪ ಅಂತ ಫಾರೆಸ್ಟ್ ಅಂದ್ರೆ ಇವಾಗ ಫುಲ್ ಫಾರೆಸ್ಟ್ ಕಾಣಿಸ್ತಾ ಇಲ್ಲ. ಊಟ ಮಾಡ್ಕೊಂಡ್ಬಿಡೋಣ ಕಡಪನಲ್ಲಿ. ನಮ್ಗೆಲ್ಲ ರೋಡ್ ಚಿಂತೆ ಆದ್ರೆ ರಶ್ಮಿಗೆ ಊಟದ ಚಿಂತೆ ಆಗಿದೆಯಲ್ಲ. ಯಾಕಂದ್ರೆ ಅವ್ರಿಗೆ ಹೊಟ್ಟೆ ತುಂಬತಾನೆ ಇರ್ಬೇಕು ಒಂದೊಂದು ವರ್ಗ. ಡಾಕ್ಟರ್ ಹೇಳವ್ರೆ ನಮಗೆ 40 ಮಿನಿಟ್ ಒಂದ್ಸತಿ ಮಾಡ್ತೇವೆ. ನಿಮ್ಮ ಗ್ರೈಂಡರ್ಗಳು ಕಲ್ ದೊಡ್ಡವು. ನಿಯರ್ ಬೈ ಕಡಪ. ನಿಯರ್ ಬೈ ಕಡಪ ಬಂದಿದೀವಿ. ಹೋಗ್ತಾ ಇದೀವಿ. ಸಕ್ಕದ ಕಾಣಿಸ್ತಾ ಇದೆ. ಇವಾಗ ಇಷ್ಟೊತ್ತವರೆಗೂ ಫುಲ್ಲು ಯಾವ್ದೋ ಬರಗಾಲ ಬಂದಿರೋ ಪ್ಲೇಸ್ ತರ ಕಾಣಿಸ್ತಾ ಇತ್ತು. ಬಟ್ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ವೆದರ್ಗೋ ಅಥವಾ ಏನಕ್ಕೋ ಚೆನ್ನಾಗ್ ಕಾಣಿಸ್ತಾ ಇದೆ. ಏನ್ ಅನ್ಸುತ್ತೆ
ಅದ್ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇಷ್ಟೊತ್ತು ಬರೀ ಗಿಡಗಳಿಲ್ದೆ ಇರೋ ಬೆಟ್ಟ ನೋಡ್ತಿದ್ವಿ, ಈಗ ಬೆಟ್ಟದ ಬಂಡೆ ಒಳಗಿಂದ ಬಂದಿರೋ ಗಿಡಗಳನ್ನ ನೋಡ್ತಾ ಇದ್ವಿ. ಇನ್ನು ಸಕ್ಕದ ಕಾಣಿಸ್ತಾ ಇದೆ ಇವಾಗ. ನಿಜ ಸುತ್ತಲೂ ಚೆನ್ನಾಗಿದೆ ಮ್ಯಾಮ್. ಚಿಲ್ ಮಾಡ್ತಾ ಇದ್ದೀನಿ ನಾನು ಒಬ್ಳೆ, ಚಿಲ್ಲಿಂಗ್. ನೋಡಿ ಫ್ರೆಂಡ್ಸ್, ಏನ್ ಹೇಳಿ ಕರು ಇಲ್ಲಿ ಈಗ ಏನಂದ್ರಿ? ವಿನುತ್ತಣ್ಣ ಈ ಕರ್ವಿಗೆ ಒಂದ್ ಹೆಸರಿಟ್ಟಿದ್ದಾರೆ, ಶಿಲ್ಪಾ ಶೆಟ್ಟಿ ಸೊಂಟ ಅಂತ ಈ ಕರ್ವು. ಘಾಟ್ ಸೆಕ್ಷನ್ ಪೂರ್ತಿ ಅನ್ಸುತ್ತೆ, ಸ್ಟಾರ್ಟ್ ಆಯ್ತು. ನಾನು ಒಳಗೆ ಹೋಗುವ ಸಮಯ ಬಂದಿದೆ ಈಗ. ಮೇಲೇನು ಕೇಳಿಸ್ತಿರ್ಲಿಲ್ಲ, ಏನಂತ ನೋಡಿ. ನನ್ ಕನ್ನಡ ಎರಡು ಕರೆಕ್ಟ್ ಆಗೈತೆ. ಜನದ ತಿಳಿವಳಿಕೆ, ಜನದ ಮನಸ್ಥಿತಿ, ಜನದ ತಿಳುವಳಿಕೆ ನಮಗಿಲ್ಲ ಬಿಡಿ, ಅದರ ಬಗ್ಗೆ ಮಾತಿನ ಏಕೆ. ನಮಗೆ ನಮ್ಮ ಭಾಷೆ ಮೇಲೆ ಜಿಗುಪ್ಸೆ ಬರುವುದು. ಇದು ಮನೆಗೆ ಹಾಕ್ತಿದ್ರಲ್ಲ ಮುಂಚೆ ಎಲ್ಲ, ಏನ್ ಹಾಕ್ತಿದ್ರು? ಫ್ಲೋರ್ಗೆ. ಮನೇಲಿ ಈಗಲೂ ಕಡಪ ಇವಾಗ ನನ್ ಗೋಲ್ಡ್ ತರ ಕಾಣಿಸ್ತಾ ಇದೀನಿ. ಅಶ್ವಿನ್, ನೀನು ಆಡಿಸ್ಕೊಂತ ಇದೀಯಾ? ಮಾರಿ ಮುತ್ತಿಸ್ಕೊಂತ ಇದ್ದೆ. ಈಗ ಹೆಂಗಿದೆ ರೋಡು? ಇಷ್ಟೊತ್ತಾಗೂ ಶಿಲ್ಪಾ ಶೆಟ್ಟಿ ಕರ್ವಿ ಹೇಳಿದ್ದಾಯ್ತು. ಇವಾಗ ನೋಡ್ರೆ ಮಾರಿ ಮುತ್ತು ಸೊಂಟ ಇದ್ದಂಗಿದ್ಯಾ ಅಂತಿದ್ದೆಲ್ಲ. ನೋಡಿ, ಒಂದ್ ಊರ್ನ ಒಂದ್ ಪ್ಲೇಸ್ ನೋಡಿ ಡಿಸೈಡ್ ಮಾಡ್ಬಾರ್ದು ಅನ್ನೋದ್ ಇದಕ್ಕೇನೆ. ಎದ್ ನಿಂತ್ಕೊಳ್ಳಿ ಬೇಗ. ನಿಂತ್ಕೊತೀನಿ ತಡಿ, ಅದ್ ಬಿಚ್ಲಿ. ನಾನ್ ಕೆಳಕ್ಕೆ ಬರಲ್ಲ, ಮ್ಯಾಲೆ ಇರ್ತೀನಿ. ರೋಡ್ ಎಲ್ಲ ತುಂಬಾ ಸಕ್ಕಸಗಳ ಕಾಣಿಸ್ತಾ ಇದೆ ಪ್ಲೇಸ್. ನೋಡಿ ಈ ಕಡೆ view. ನನ್ನ ಲಾರಿ ಫಾಲೋ ಮಾಡ್ತಾ ಇದೆ ಗೊತ್ತಾ? ಆಂಧ್ರ ಪ್ರದೇಶ ತರನೇ ಕಾಣಿಸ್ತಾ ಇಲ್ಲ. ಕಡಪ ಡಿಸ್ಟಿಕ್. ಅವಾಗ್ಲೇ ಯಾವ ಡಿಸ್ಟಿಕ್ ಅಲ್ಲಿ ಇದ್ವಾ ಗೊತ್ತಿಲ್ಲ. ಬೋಂಡ ತಿಂದಿದ್ಗಿಂತ ಜಾಗ ಬಂದು ಅವಾಗ್ಲೇ ವಡಾಪಾವ್ ಅಲ್ಲಿದ್ದು, ಈಗ ಕಡಪಾವ್ ಬಂದ್ವಿ. ಈಗ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ. ಕಡಪ ಡಿಸ್ಟಿಕ್. ರಶ್ಮಿ ಮ್ಯಾಮಿಗ್ ಬೇಕಾಗಿರೋ ತರ ಇದೆ ಇಲ್ಲಿ. ನೋಡಿ, ಫುಲ್ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಮೀನಾಕ್ಷಿ ಭವನ್. ఇంకొకటి మా రాజా థియేటర్ ఎదురుగా ఒక హోటల్ ఉంటుంది, రాజా థియేటర్ ఆపోజిట్. NTR ಸರ್ಕಲ್ ಸರ್? NTR ಸರ್ಕಲ್ ದಾಟಿ ಕೊಂచెం ముందుకు 17 minutes ವಿನಿ. ರೋಡಲ್ಲಿ ಬೆಸ್ಟ್ ಹೋಟೆಲ್ ನ ಹುಡುಕ್ತಾ ಇದೀವಿ ಇವಾಗ ನಾವು. ಇವ್ ನಮಗೆ ನೀಟಾಗಿ ಹೋಟೆಲ್ ನ ಗೈಡ್ ಮಾಡ್ತಾ ಇದಾರೆ ಎಲ್ಲಿಗೆ ಹೋಗ್ಬೇಕು ಅಂತ. ಪ್ಯೂರ್ ವೆಜ್. ಬೆಂಗಳೂರಲ್ಲಿ ವಿಷ್ಣು ಗ್ರಾಂಡ್ಸ್ ತುಂಬಾ ಚೆನ್ನಾಗಿತ್ತು, ಅಲ್ಲಿ ತಿಂದಿದ್ವಿ. ಇಲ್ಲಿ ಆಂಧ್ರದಲ್ಲಿ ಸೇಮ್ ಮೀನಾಕ್ಷಿ ಭವನ್ ಕಂటే ವಿಷ್ಣುಪ್ರಿಯ బాగుంటది. ವಿಷ್ಣುಪ್ರಿಯಾಗೆ ಹೋಗಿ ಅಂತಿದ್ದಾರೆ. ವಿಷ್ಣುಪ್ರಿಯಾಗೆ ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಾಗ ಒಂದ್ ರೋಡಿಗೆ ಬಂದಿದೀವಿ. ಫೈನಲಿ ವಿಷ್ಣು ಗ್ರಾಂಡ್ಸ್ ಮುಂದೆ ನಿಂತಿದೀವಿ ಇವಾಗ. ಕಾರ್ ಪಾರ್ಕಿಂಗ್ ಆಗ್ತಾ ಇದೆ ಅಂಡ್ ವಿಷ್ಣು ಗ್ರಾಂಡ್ಸ್ ಇಲ್ಲಿ ಪಳಪಳ ಅಂತ ಉಳ್ಕೊಂಡ್ ಕಾಯ್ತಾ ಇದೆ ನಮಗೋಸ್ಕರ. ವಿಷ್ಣು ಪ್ರಿಯಾ, ನಾಟ್ ವಿಷ್ಣು ಗ್ರಾಂಡ್ಸ್ ಅಲ್ಲ, ವಿಷ್ಣು ಪ್ರಿಯಾ. ಸಾರಿ ವಿಷ್ಣು ಪ್ರಿಯಾಗೆ ತಲುಪಿದ್ದಾಯ್ತು. ತಿನ್ನೋದ್ ಮಾಡಲ್ಲ, ಹಾಕದ್ ಮಾಡ್ತೀನಿ ಅಷ್ಟೇ. ಬಾಳೆ ಎಲೆಯಲ್ಲಿ ಒಳ್ಳೆ ಊಟ ಬಡಿಸ್ತಾ ಇದಾರೆ, ಚೆನ್ನಾಗ್ ತಿನ್ನೋದಕ್ಕೋಸ್ಕರ. ಚೆನ್ನಾಗ್ ತಿನ್ನಕ್ಕೆ ಅಂತಾನೆ ಬಂದಿದೀವಿ. ಕೂಡ ತುಂಬಾ ಹೆಮ್ಮೆಯ ಕಾಣಿಸ್ತಾ ಇದೆ ಮ್ಯಾಮ್. ಊಟ ಮಾಡಕ್ಕೆ ಊಟ ತುಂಬಾ ಚೆನ್ನಾಗಿದೆ. ತಿನ್ನೋದ್ ಮಾಡಲೆ ಬಯಸ್ಕೊತೀನಿ, ಸೊ ಇಷ್ಟೇ ಮಾಡೋದು. ದೋಸೆ ಹೆಂಗಿದೆ ಅಶ್ಮಿತ್? ಊಟ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇನ್ನ ಈಗ ಮೊಸರು ನಿಜ ಚೆನ್ನಾಗಿದ್ದಲ್ಲ. ಹೆಂಗಿದೆ ಮೊಸರು? ಸಕ್ಕದಾಗೆ ಬಟ್ಲು ಶೇಪ್ ಅಲ್ಲಿ ಒಳ್ಳೆ ಮೊಸರು ಸಿಗ್ತಾ ಇದೆ ನಮ್ಗೆ ಇಲ್ಲಿ.
ಐಸ್ ಕ್ರೀಮ್ ಫೀಲ್ ಬರ್ತಿದೆ. ಊಟ ಅಂತೂ ತುಂಬಾ ಸಕ್ಕತ್ತಾಗಿತ್ತು. ಸೊಂಪ ಎತ್ಕೊಂಡ್ಬಿಟ್ಟು ಬರ್ತಾ ಇದ್ದೀನಿ ಅಷ್ಟೇ. 20 ಕಿಲೋಮೀಟರ್ ಬೈಪಾಸ್ ರೋಡ್ ಬೈಪಾಸ್ ರೈಟ್ ರೋಡ್ ಬಿಸಲಿ ಒಬ್ಬೊಬ್ರಿಗೆ ಅಡ್ರೆಸ್ ಕೇಳ್ಕೊಂಡು ಅಪರೂಪಕ್ಕೆ ಅಡ್ರೆಸ್ ಕೇಳ್ತೀವಿ. కొంచెం స్లోగా పోండి. ಸೊ ಇವಾಗ ಅಡ್ರೆಸ್ ಹೇಳ್ದವ್ರನ್ನೇ ಫಾಲೋ ಮಾಡ್ಕೊಂಡ್ ಬರ್ತೀವಿ. ಸ್ಲೋಗ್ ಹೋಗಿ ಅಂತ ನಮ್ಮ ಹೇಳ್ತಿದ್ದಾರೆ. ಓಕೆ ಅಳ್ಳಗಡ್ಡೆ ಅಯ್ಯೋ ಆಲೂಗಡ್ಡೆ ಸಿಕ್ತು ಕಾರಣ ಆಲೂಗಡ್ಡೆ ಇಲ್ಲಿ ಗೊತ್ತಿದ್ದಂಗೆ ಇಲ್ಲೊಂದು ಬೋರ್ಡ್ ಕಾಣಿಸ್ತು. ಮೊದಲಿಗೆ ಎಚ್ಚರಿಕೆ ಅನ್ನೋ ತರ ಇದ್ದು, ಅಂದ್ರೆ ತೆಲುಗುನಲ್ಲಿತ್ತು. ನಾನೇ ವಿಡಿಯೋಗೆ ಆಫ್ ಮಾಡ್ತೀನಿ. ಡಾರ್ಕ್ ಅಲ್ಲಿ ಕಾಣಲ್ಲ ಚಾಕ್ಲೇಟ್. ಮಿಲ್ಕಿ ಬಾರ್ ಅಲ್ಲ ನಂದು, ಕ್ಯಾಬ್ರಿ. ಗೊತ್ತಾಯ್ತಲ್ವಾ? ಅಷ್ಟೇ. ಇವಾಗಿನ್ನು ಒಂದು ಹಾವು ಪಾಸ್ ಆಯ್ತು ಝೋನ್ ಅಂತ. ಮಳೆ ಬೇರೆ ಜೋರಿದೆ. ಅದಷ್ಟು ಬೇಗ ಸೇಫ್ ಆಗಿ ರೀಚ್ ಆಗ್ತಾ ಇದೀವಿ. ಭಯ ಇಲ್ಲ. ಆಕ್ಚುಲಿ ನಮ್ ಡ್ರೈವರ್ ಇದಾರೆ ನೋಡಿ, ಪರ್ಸನಲ್ ಡ್ರೈವರು. ಅದಕ್ಕೆ ಅದನ್ನ ಸೆಂಟರ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನೂ ಒಂದ್ ಹಾವಂತೆ. ತುಂಬಾ ಹಾವುಗಳು ಹೋಗ್ತಾ ಇದೆ ಇಲ್ಲಿ. ಇಷ್ಟೊಂದು ಹಾವಿದೆ. ಅವು ನೀರಲ್ವಂತೆ. ಮಳೆಗೂ ಅದಕ್ಕೂ ಏನೋ ಹಾವುಗಳು ತುಂಬಾ ಓಡಾಡ್ತಿದ್ದಾರೆ. 8 ಕಿಲೋಮೀಟರ್. ಸ್ವಲ್ಪ ಕಪ್ಪೆ ಅಂತೂ ಇಷ್ಟು ದಪ್ಪ ಸೈಜ್ ಇದೆಯಂತೆ. ರಶ್ಮಿ ಮ್ಯಾಮ್ ಎಷ್ಟು ದಪ್ಪ ಇತ್ತು? 3 ವರ್ಷ ತಪ್ಪ ಅಷ್ಟೇ. ಅಶ್ಮಿತ್ ಅಷ್ಟ್ ದಪ್ಪ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಅಶ್ಮಿತ್ ನಿದ್ದೆ? ಕೆರೆ ಆವಿತ್ತಲ್ಲ. ನಿದ್ದೆನಾ ಬಂದ ಸ್ಟಾರ್ಟ್ ಆಯ್ತಾ ಅಲ್ಲೇ? ಅಷ್ಟೇ. ರೀಚ್ ಆದ್ಮೇಲೆ ಅಶ್ಮಿತ್ ಎಬ್ರಿಸ್ತೀವಿ. ಪ್ಲಾಸ್ಟಿಕ್ ಆನ್ ಮಾಡಕ್ ಆಗಲ್ಲ. ಇದೇ ರೋಡಲ್ಲಿ ಹೆಜ್ಜೆಗೂ ಹಾವುಗಳ ಸುರಿಮಳೆ ಕಾಣ್ತಾ ಇದೆ. ಸುರಿಮಳೆ ಅಲ್ಲ, ಸರಸರ ಮಳೆ ಕಾಣಿಸ್ತಾ ಇದೆ. ಈ ನಲಮಲ ಫಾರೆಸ್ಟ್ ಅವಾಗೆ ಫೇಮಸ್. ಅಂದ್ರೆ ಇವಾಗ ನಾವು ನರಮಳ ಫಾರೆಸ್ಟ್ ಉರವಕೊಂಡ ಅಂತೀವಲ್ಲ, ಇಲ್ವಾ? ನಾನ್ ಕೇಳಿದ್ದೆ, ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಸ್ನೇಕ್ಸ್ ಇದಾವಂತೆ. ಅದೇ ಇದ್ರಲ್ಲಿ ಇದು ಐತಲ್ವಾ ಉರವಕೊಂಡನ್ನ. ಊರ್ ಮಾಡ್ಲಾವು ಅಂತೀವಲ್ಲ. ವಿನಿ ಪಾಪ ವಿನಿ ಹೆಂಗ್ ಕೂತಾವೆ ಮಂಗುಳ್ ತರ. ಅಲ್ಲ ಯಾವ್ದಾರು ಮರದ ಮೇಲೆ ಕೂತ್ಕೊಳ್ಳೋದ್ ಬಿಟ್ಟು ಯಾಕೆ ನೀವ್ ಈ ತರ ಲೈನ್ ಮೇಲೆ ಕೂತಿದ್ದೀರಾ? ಲೈನ್ ಹಾಕಕ್ ಹೋಗಿದ್ದೀರಾ? ಕರೆಂಟ್ ವೈರ್ ಮೇಲೆ ಕೂತಾವಲ್ಲ ಪಾಪ. ಅಯ್ಯೋ ಪಾಪ ವಿನಿ. ಯಾಕೋ ಈ ಫಾರೆಸ್ಟ್ ತುಂಬಾ ಇದ್ರಲ್ಲಿದೆ ಅಪ್ಪ, ಹಿಂದುಳಿದೈತೆ ತುಂಬಾ. ಮಂಗುಳಿಗ್ ಮರ ಹತ್ತಕ್ ನೋಡಿ, ಇಲ್ಲಿ ಮಂಗುಳಿಗ್ ಮರ ಹತ್ತಕ್. ಇಲ್ಲಿ ಯಾವ್ದೋ ಒಂದ್ ಸಣ್ಣ ಪ್ರಾಣಿ ಐತಿ, ಏನ್ ನೋಡ್ರಿ. ಬ್ಯಾಕ್ ಬನ್ನಿ. ಎಲ್ಲಿ ಎಲ್ಲಿ? ಅಲ್ಲಿ ಪಾಸ್ ಆಗ್ತಾವಲ್ಲ ತಾಯಿ ಎರಡು. ಎಲ್ಲಿ? ಏನೋ ಜರಿ ತರ ವಿನಿ. ಅಲ್ಲಿ ಹತ್ರ ಕಿಡಿ ಇದ್ದಿದ್ದೀನಿ. ಸ್ವಾಮಿ ಸರ್ ಕಿಟಕಿಯಿಂದ ಆಚೆ ಕಿಡಿ ಕಾಣುತ್ತೆ. ತೆಗಿರಿ ಗಿಡಕ್ಕೆ ಲೈಟ್ ಹಾಕು. ಕಾಣಿಸ್ತಿಲ್ಲಪ್ಪ ಎಲ್ಲಿ? ಅದಾ? ಏನೋ ಜರಿನೋ ಅಲ್ಲಿನ ತರ. ನಾವ್ ಎಲ್ಲಿ ನಾವ್ ಎಲ್ಲಿಗ್ ಬಂದಿದೀವೋ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಬೇರೆ ಕೋತಿಗಳು, ಹಾವುಗಳು, ಜರಿಗಳು, ಸದ್ಯ ಕುಲಿಗಳು ಕಾಣಿಸಿಲ್ಲ. ಅಲ್ಲೇ ಜಿಂಕೆಗಳು ಕಾಣ್ಬೋದು ಅಂತ ಹಾಕಿದಾರೆ ಇವಾಗ. ಬೆಳಗ್ಗೆ ಹೊತ್ತು ಕಾಣಿಸ್ತವೆ. ಹುಲಿ ಸಿಗುತ್ತೆ ಅಂತ. ಆಕ್ಚುಲಿ ನಾವು ಟ್ರೆಕ್ಕಿಂಗ್ ಹೋಗ್ತೀವಲ್ಲ. ಅಶ್ಮಿತ್ ಪಾಪ ಅವ್ನಿಗೆ ನಿದ್ದೆಲಿದ್ದಾನೆ. ನಾವ್ ಎಬ್ರಿಸ್ ಎಲ್ಲದನ್ನು ತೋರಿಸ್ತಾ ಇದೀವಿ. ನೀವು ಒಬ್ಬೊಬ್ರೆ. ನಿಮ್ ಕಣ್ಣಿಗೆ ಧನ್ಯವಾದಗಳು. ನಿಮ್ ಕಣ್ ತುಂಬಾ ಚೆನ್ನಾಗಿದೆ. ಅಯ್ಯೋ ವಿನಿ ಕಣ್ಣಂತೂ ಬಾರಿ ಶಾರ್ಪ್ ಅಪ್ಪ. ರಶ್ಮಿ ಮ್ಯಾಮ್ ಅಂತೂ ಹಿಂಗ್ ಕುಂತವ್ರೆ. ಹೇಳ್ರಿ ಎಲ್ಲಾರು ಹೇಳ್ರಿ, ಇನ್ನೊಂದ್ಸಲಿ ಹೇಳ್ತೀನಿ. ನರಸಿಂಹಸ್ವಾಮಿ ಪಾದಾರ್ ಗೋವಿಂದ ಗೋವಿಂದ ಗೋವಿಂದ. ನರಸಿಂಹಸ್ವಾಮಿ ಪಾದಾರ್ ಗೋವಿಂದ ಗೋವಿಂದ ಗೋವಿಂದ. ಇಲ್ಲಿ ದೇವರು ವೆಲ್ಕಮ್ ಮಾಡ್ತಾ ಇದೆ ನಮ್ಮನ್ನ ಗಾಯ್ಸ್. ಎಂತ ಕೇಳ್ರಿ ಇದು ಯಾವ್ದಕ್ಕೆ ಅದು? ಅಣ್ಣ ಯಾಕಣ್ಣ ಇದು ಟಿಕೆಟ್? ಡೈಲಿ ಗೇಟ್. ಡೈಲಿ ಗೇಟ್ದ ಪಾರ್ಕಿಂಗ್ ಎಲ್ಲಿ ನಿಂತ್ಕೋಣ ಈಗ? ಅದು ಪಾರ್ಕಿಂಗ್ ಎಲ್ಲಿ? ದುಡ್ಡು ಮಾತ್ರ ಇಸ್ಕೊಳಕ್ ಬಂದ್ಬಿಟ್ಟ. ಏನು ಹೇಳಲ್ಲ. ಹಿಂಗಾದ್ರೆ ಕಷ್ಟ ಕಳ್ಳಿ ಅಪ್ಪ ಪಾಪ.
ಅನ್ಬಾರ್ದು ನರಸಿಂಹಸ್ವಾಮಿ. ಮ್ಯಾಮ್ ನರಸಿಂಹಸ್ವಾಮಿ ಏನಂದೆ ನಾನು ಅವನ್ನ ನೋಡಿದ್ರು ಇಲ್ಲಿ ಮ್ಯಾಮಿಗೆ ಅವನಲ್ಲೂ ನರಸಿಂಹಸ್ವಾಮಿ ಕಾಣಿಸಿರ್ಬೋದು ನೀವು. ಈ ಅಮ್ಮಂಗ್ ಹಾವು ಕಂಡಾಗ್ಲೇ ಎಲ್ಲಾ ಸ್ವಾಮಿ ಕಂಡವಲ್ಲ. ಹುಲಿ ಪಲಿ ಕಂಡಿದ್ರೆ ನೀ ಕಾಲಿಗೆ ಬಿಡ್ತೀನಿ ಬಿಡೋಣ ದೇವ್ರು ನೋಡ್ಕೊಂಡ್ ಬರ್ತೀನಿ ನಿಂದ ಅಮ್ಮಯ್ಯ. ದೇವ್ರು ಕತ್ಲಾಗ ಮಾಡಿ ನಿಂದ ಆಗಿನ್ ಯಾರು ನೋಡ್ತಾರೆ ಬಾ. ಇದೇನಾ ದೇವಸ್ಥಾನ ಕಣಪ್ಪ, ಕೆಳಗಡೆ ಇದೇ ಇರ್ಬೇಕು. ಫೋನ್ ಮಾಡೋದು ಕಾಪಾಡಪ್ಪ. ಆ ಲೈಟಾ ಫೈನಲಿ ಗೆಸ್ಟ್ ಹೌಸ್ ರೀಚ್ ಆಗಿದ್ದಾಯ್ತು ಅಂಡ್ ರೂಮ್ ಹೋಗ್ತಾ ಇದ್ವಿ. ನಿದ್ದೆ ಗಂಡಲ್ಲಿ ಎಲ್ರು ನನಗೆ ಬೈತಾ ಇದ್ದಾರೆ ಗೈಸ್. ಈಗ್ಲೇನಾ ಓಕೆ, ನಾವ್ ನೀಟಾಗಿರ್ಬೇಕು ಅಂತ ಚಪ್ಪಲಿ ಇಲ್ಲೇ ಬಿಡ್ತಾ ಇದೀವಿ. ಅಂಡ್ ಪುಣ್ಯ ಬೆಳಗ್ಗೆ ನಿಮ್ ಯಾ ಸಕ್ಕತ್ತಾಗಿರೋ ಮಿರರ್ ಇದೆ, ಮೇಕಪ್ ಆಗಕ್ಕೆ. ಮಿರರ್ ಕೆಳಗಡೆನೆ ಸಿಂಕ್ ಇದೆ. ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ ಸ್ಟಿಕ್ಕರ್ ಇಲ್ಲಿಗೆ ಹೋಗಿದೆ. ಇಬ್ರು ಏನ್ ಮಾಡಿದ್ರು ನಮಗ್ ಗೊತ್ತಿಲ್ಲ. ಇದು ಕೂಡ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿ ರೂಮ್ ಕೂಡ ಚೆನ್ನಾಗಿದೆ. ಇಲ್ಲಿ ವಾಶ್ರೂಮ್ ಇದೆ, ವಾಶ್ರೂಮ್ ಅಲ್ಲಿ ಸ್ವಾಮಿ ಇದ್ದಾರೆ. ಇಲ್ಲ ಹಂಗಲ್ಲ, ಇಲ್ಲ ನನ್ ಮೇಲೆ ಬೇಗ ಕೋಪ ಮಾಡ್ಕೊಳ್ಳಲ್ಲ ಸರ್. ನಾನೇ ಬಡ್ದಿದ್ದು ಬಾಕ್ಲು ಅಷ್ಟೇ. ರೀಚ್ ಆಗಿದ್ದೀವಿ. ಈಗ ಮಸಾಜ್ ಮಾಡೋ ಟೈಮ್. ನವರತ್ನ ತೈಲ. ಈಗ ಹೆಡ್ ಮಸಾಜ್ ಮಾಡೋ ಟೈಮ್. ಓಕೆ, ಅಲ್ಲಿ ಮಾರ್ನಿಂಗ್ ಮತ್ತೆ ನಾವ್ ಇದಬೇಕು. ಅಂಡ್ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ಗುಡ್ ನೈಟ್, ಬಾಯ್ ಬಾಯ್.